ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ರೈಡ್ ಕ್ವಾಲಿಟಿ ಈಸ್ ವೆರಿ ಸ್ಮೂತ್. ನಿಮಗೆ ಲೈಕ್ ಕಾರಲ್ಲಿ ಹೋಗ್ತಾ ಇದ್ದೀನಿ ಅಥವಾ ಹೈವೇಲಿ ಹೋಗ್ತಾ ಇದ್ದೀನಿ ಅಂತಲೇ ಅನಿಸಲ್ಲ. ಆ್ಯಂಡ್ ವೆರಿ ಪವರ್ಫುಲ್ ಇಂಜಿನ್ ಇದು. ಇದು ಬಂದು 2 ಲೀಟರ್ ಎಮ್ ಸ್ಟಾಲಿಯನ್ ಇಂಜಿನ್ ಇದು, ಪೆಟ್ರೋಲ್ ಇದು. ಸೊ ಇದು 2000 cc ಬರುತ್ತೆ. ಆ್ಯಂಡ್ ಹಾರ್ಸ್ ಪವರ್ ಆಗಿರ್ಬೋದು ಎಲ್ಲ ಸಕ್ಕದಾಗಿದೆ. ಅದರಲ್ಲಿ ಎರಡು ಮಾತೇ ಇಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಇಂಡಿಯನ್ಸು ತುಂಬ ಕಂಫರ್ಟ್ನ ನೋಡ್ತಾರೆ. ಸೊ ಕಂಫರ್ಟ್ ಬಗ್ಗೆ ಎರಡು ಮಾತಿಲ್ಲ. ಕಂಫರ್ಟ್ ಈಸ್ ವೆರಿ ಗುಡ್. ಸೀಟ್ ಕ್ವಾಲಿಟಿ ಆಗಿರ್ಬೋದು, ಸ್ಪೇಷಿಯಸ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಅಡ್ವಾನ್ಸ್ಡ್ ಕಾರ್ ಅಂತಲೇ ಹೇಳ್ಬೋದು. ನೀವೇನಾದ್ರು ಅರೌಂಡ್ 35 ಲ್ಯಾಕ್ಸ್ ಒಳಗಡೆ ಒಂದು ಕಾರ್ ನೋಡ್ತಾ ಇರ ಅಂದರೆ ನಮ್ಮ ಓನ್ ಇಂಡಿಯನ್ ಬ್ರ್ಯಾಂಡ್ ಮಹೀಂದ್ರದು ಬೆಸ್ಟು ಟೆಕ್ನಾಲಜಿ ಯೂಸ್ ಮಾಡಿರೋ ಕಾರ್ ಇದು. ಆಲ್ಮೋಸ್ಟ್ ಎಲ್ಲ ಸೆನ್ಸರ್ ಬೇಸ್ಡ್ ಇದೆ ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಡ್ರಿನಾಕ್ಸ್ ಕನೆಕ್ಟ್ ಆ್ಯಪ್ ಎಲ್ಲ ಇದೆ. ನೀವು ಅದರಲ್ಲೇ ಲಾಕ್ ಮಾಡ್ಬೋದು, ಲೊಕೇಟ್ ಮಾಡ್ಬೋದು. ಸೊ ಹೆವಿ ಅಡ್ವಾನ್ಸ್ಡ್ ಫೀಚರ್ ಇರೋ ಕಾರ್ ಇದು. ಸೇಫ್ಟಿ ಬಗ್ಗೆ ಮಾತಾಡೋದಾದರೆ ಇದು 5 ಸ್ಟಾರ್ NCAP ರೇಟಿಂಗ್ ಆಗಿರೋ ವೆಹಿಕಲ್. ತುಂಬಾ ಸೇಫ್ ಇದೆ. ಅಡ್ಯಾಸ್ ಫೀಚರ್ಸ್ ಆಗಿರ್ಬೋದು, ಲೆವೆಲ್ 1 ಲೆವೆಲ್ 2 ಫೀಚರ್ ಇದೆ. ಮಹೀಂದ್ರದವ್ರದ್ದು ಬಿಲ್ಡ್ ಕ್ವಾಲಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹಳೆ ತಾರೆಲ್ಲನೂ ನೋಡ್ಬೋದು, ನಿಮ್ಗೆ ಗೊತ್ತಾಗುತ್ತೆ ಅದ್ರದ್ದು ಇನ್ನೂ ಬಾಳಿಕೆ ಹೆಂಗೆ ಬಂದಿದೆ ಅಂತ. ಆ್ಯಂಡ್ ಲುಕ್ಸ್ ಆ್ಯಂಡ್ ರೋಡ್ ಪ್ರೆಸೆನ್ಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು. ನಾನು ಈ ಕಾರ್ ತೊಗೊಳಕ್ಕೆ ಕಾರಣನೇ ಫಸ್ಟು ಲುಕ್ ಆ್ಯಂಡ್ ರೋಡ್ ಪ್ರೆಸೆನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಲುಕ್ಸ್ ಆಗಿರ್ಬೋದು, ರೋಡ್ ಪ್ರೆಸೆನ್ಸ್ ಆಗಿರ್ಬೋದು. ನೀವೇನು 40-50 ಲ್ಯಾಕ್ಸ್ ಕೊಟ್ಟು ನೀವು ಇನೋವಾ ಹೈ ಕ್ರಾಸ್ ಆರ್ ಫಾರ್ಚುನರ್ ತೊಗೋತೀರಾ, ಅದಕ್ಕಿಂತ ಒಂದು ಕೈ ಮೇಲೆ ಅಂತಲೇ ಹೇಳ್ಬೋದು. ಲುಕ್ಸ್ ವಿಷಯದಲ್ಲಿ ಬಂದಾಗ ಸಿಕ್ಕಾಪಟ್ಟೆ ಡ್ಯಾಶಿಂಗ್ ಆ್ಯಂಡ್ ಸ್ಪೋರ್ಟಿ ಲುಕ್ ಇರೋ ಒಂದು SUV ಅಂತಲೇ ಹೇಳ್ಬೋದು ಇದು.